ಸುಮಾರು 4 ದಶಕಗಳಿಂದ ಕಗ್ಗಂಟಾಗಿ ಉಳಿದಿದ್ದ ಮತ್ತು ಪ್ರಬಲ ಹೋರಾಟಗಳಿಗೆ ದಾರಿ ಮಾಡಿಕೊಟ್ಟಿದ್ದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಗೊಂದಲಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಅವರ ನೇತೃತ್ವ ಸರ್ಕಾರದ ಒಂದು ಹಂತಕ್ಕೆ ತೆರೆ ಎಳೆದಿದೆ ಎಂದು ಜಿಲ್ಲಾ ಮಾದಿಗ ಸಮಾಜ ಮುಖಂಡರು ಶ್ಯಾಮ್ ನಾಟೇಕರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿಯಲ್ಲಿ ಎಡಗೈ ಬಲಗೈ ಜಾತಿಯವರ ಮತ್ತು ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಒದಗಿಸಿ ಮಹತ್ವ ತೀರ್ಮಾನವನ್ನು ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆ ತೆಗೆದುಕೊಂಡಿದೆ. ಪರಿಶಿಷ್ಟ ಜಾತಿಯ ಲಭ್ಯವಿರುವ 15% ಮೀಸಲಾತಿಯಲ್ಲಿ ಈ ಹಂಚಿಕೆಯನ್ನು ಮಾಡಲಾಗಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಸದರಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ನಿರ್ಧಾರವನ್ನು ಕಲಬುರಗಿಯಲ್ಲಿ ಮಾದಿಗ ಸಮುದಾಯ ಸ್ವಾಗತಿಸಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಮಲಾಪುರ. ಮಾಧ್ಯಮರಿಗೆ ಮುಂಜಾನೆ ನಮಸ್ಕಾರ. ಈಗಾಗಲೇ ಕರ್ನಾಟಕ ಸರ್ಕಾರದ ಘನದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸುಮಾರು 4 ದಶಕಗಳಂತ ಕಗ್ಗಂಟಾಗಿರುವ ಪ್ರಬಲ ಹೋರಾಟಗಾರರಾಗಿ ಮಾಡಿರುವ ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲ ಗೊಂದಲಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಹಂತದ ತೆರೆ ಎಳೆದಿದ್ದಾರೆ. ಅಂದರೆ ಒಂದು ಸಂತೋಷ ಸುದ್ದಿ. ಈಗಾಗಲೇ ಭಾಳ ವರ್ಷಗಳಿಂದ ಸುಮಾರು ವರ್ಷಗಳ ಹೋರಾಟ ನಡೀತಾ ಇತ್ತು. ಗುಲ್ಬರ್ಗ ಜಿಲ್ಲೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ನಡೀತಿತ್ತು. ಅನೇಕ ಸಾರಿ ಹುಬ್ಬಳ್ಳಿ ಮತ್ತು ಬೆಳಗಾವಿನಂಥ ಅನೇಕ ಹೋರಾಟಗಳಿಗೆ ಹೋಗಿ ಇವತ್ತು ಸುಮಾರು ವರ್ಷಗಳಿಂದ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಚಿತ್ರದುರ್ಗ ಸಮಾವೇಶದಲ್ಲಿ 5ನೇ ಗ್ಯಾರಂಟಿಯಾಗಿ 6ನೇ ಗ್ಯಾರಂಟಿ ಒಳ ಮೀಸಲಾತಿಯನ್ನು ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದರು. ಮತ್ತು ಅನೇಕ ಚುನಾವಣೆಯಲ್ಲಿ ನಾವು ಹೋರಾಟಕ್ಕೆ ಅವರನ್ನು ಕಾಣಾಗ ನಾನು ಮಾಡ್ತೀನಪ್ಪ ಇದನ್ನು ಒಳ ಮೀಸಲಾತಿ ಅಂತ ಭರವಸೆ ಕೊಟ್ಟಂಥ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಗುಲ್ಬರ್ಗ ನಗರದ ಒಳ ಮೀಸಲು ಒಕ್ಕೂಟದಿಂದ ಮತ್ತೊಮ್ಮೆ ಧನ್ಯವಾದಗಳು ಮತ್ತು ಸ್ವಾಗತ. ಇವತ್ತು ನೀವು ಬಂದಂಥ ಒಳ ಮೀಸಲಾತಿ ಪರಿಶಿಷ್ಟ ಜಾತಿಯಲ್ಲಿ 5-2-5, 5-2-5 ಮತ್ತು 4-5ರಂತೆ ಮಾಡಿದಂಥ ಸರ್ಕಾರಕ್ಕೆ, ಕ್ಯಾಬಿನೆಟ್ ಎಲ್ಲ ಸಚಿವರಿಗೆ ಗುಲ್ಬರ್ಗ ಒಳ ಮೀಸಲಾತಿ ಹೋರಾಟ ಮತ್ತು ಒಕ್ಕೂಟದಿಂದ ಅವರಿಗೆ ಧನ್ಯವಾದಗಳೈತೆ. ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿಂಥ ನಮ್ಮ ಕರ್ನಾಟಕ ರಾಷ್ಟ್ರೀಯ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಶರಣ ಪ್ರಕಾಶ್ ಪಾಟೀಲರು ಮತ್ತು ರಾಜ್ಯದ ಅನೇಕ ಕ್ಯಾಬಿನೆಟ್ ಸದಸ್ಯರಂಥ ನಮ್ಮ RB ತಿಮ್ಮಾಪುರ ಸರು, ಮುನಿಯಪ್ಪ ಅವರು ಮತ್ತು ಪರಮೇಶ್ವರು, ಮಹಾದೇವಪ್ಪನವರು ಅನೇಕ ಎಲ್ಲರ ಕೂಡಿ ಒಗ್ಗಟ್ಟಿನಿಂದ ನಿನ್ನೆ 24 ಅಂತ ಕ್ಯಾಬಿನೆಟ್ನಲ್ಲಿ ಮಾಡಿದಂಥ ಏನು ಸಮಾನವಾಗಿ ಯಾವುದೇ ಜಾತಿಗೆ ವ್ಯತ್ಯಾಸ ಆಗದಂತೆ ಸರಿಪಡಿಸಿದೆ. ಅದಕ್ಕೆ ಇವತ್ತು ಗುಲ್ಬರ್ಗ ಜಿಲ್ಲಾ ಒಕ್ಕೂಟದ ಪರವಾಗಿ ಇವತ್ತು ನಮ್ಮ ಇಲ್ಲಿ ಗುಲ್ಬರ್ಗ ಒಕ್ಕೂಟ ತಗ ಸತೀಶ್ ಅಳ್ಳೋಳಿ ಅವರಿದ್ದಾರೆ, ಬಾಸ್ಗೆ ಅವರಿದ್ದಾರೆ ಮತ್ತು ಶ್ರೀಮಂತರು ಮತ್ತು ಲಿಂಗರಾಜ್ ತಾರ್ಪಳ್ಳಿ, ಗೋಪಿಕೃಷ್ಣ ಅವರು ಮತ್ತು ಶ್ರೀನಿವಾಸ ಎಲ್ಲರ ಪರವಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೇವೆ. ಅದಕ್ಕೆ ಮೇಲಾಗಿ ಮತ್ತು ಸುಮಾರು ನಾವು 30 ವರ್ಷ ಹೊಡೆದ ಎಲ್ಲ ಮಾಧ್ಯಮಗಳು ಭಾಳ ಸಹಕಾರ ಕೊಟ್ಟು, ನಾವು ಅನೇಕ ಸ್ಟ್ರೈಕ್ ಮಾಡಿದ್ರು, ಆ ಪ್ರಚಾರ ಕೊಟ್ಟು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಂಥ ಮಾಧ್ಯಮದರು ಮತ್ತು ಜಿಲ್ಲಾ ಆಡಳಿತ ಅನೇಕ ಜಿಲ್ಲಾಧಿಕಾರಿಗಳನ್ನ ಕೊಟ್ಟಾಗೂ ಅವರು ನಮ್ಮ ವಿನಮ್ರತೆ ನಮ್ಮ ಅಪ್ಲಿಕೇಶನ್ ತೊಗೊಂಡು ಸರ್ಕಾರ ಕೊಟ್ಟು ಅದಕ್ಕೆ ಇಲ್ಲಿ ಆಡಳಿತಗೂ ಮತ್ತು ಗುಲ್ಬರ್ಗ ಜಿಲ್ಲೆ ಎಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮರಿಗೆ ಈ ಒಳ ಮೀಸಲಾತಿಗೆ ನಾವತ್ತು ಬಂದದ ತಮ್ಮದು ಭಾಳಷ್ಟು ನಮಗೆ ಸಹಕಾರ ಇದ್ದ. ಅದಕ್ಕೆ ಮಾಧ್ಯಮದವರಿಗೆ, ಗುಲ್ಬರ್ಗ ನಗರದ ಎಲ್ಲ ಸಾರ್ವಜನಿಕರಿಗೆ ಮತ್ತು ಆಡಳಿತ ಸಿಬ್ಬಂದಿಯವರಿಗೂ ಮತ್ತು ಪೊಲೀಸ್ ಇಲಾಖೆನೂ ಭಾಳಷ್ಟು ಸಹಾಯ ಮಾಡ್ಯಾರ. ಯಾಕಂದ್ರೆ ನಾವು ಸ್ಟ್ರೈಕ್ ಮಾಡಿದಾಗ ಅನೇಕ ರೋಡ್ಗಳು ತೊಂದರೆ ಕೊಟ್ಟರು. ಅವ್ರು ಸರಿಪಡಿಸಿ ನಡಪ್ಪ ನಮ್ಮ ಮನವಿ ತಂದು 2-2 ತಾಸು 3-3 ತಾಸು ನಾವು ರೋಡ್ ಬಂದ್ರಿ ನಮಗೆ ಸಹಕಾರ ಕೊಟ್ಟು ಮಾಡೋದಂಥ ಎಲ್ಲ ಮತ್ತು ಮಾಧ್ಯಮದರಂತೂ ಹೆಚ್ಚಿನ ನಮಗೆ ಪಾತ್ರ ಇದೆ. ಯಾಕಂದರೆ ನಾವು ಕೊಟ್ಟಂಥ ಅಪ್ಲಿಕೇಶನ್ಗಳ ಪ್ರಿಂಟ್ ಮಾಡಿ ಸಾರ್ವಜನಿಕ ಕೊಟ್ಟು ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡಿಕೊಟ್ರಿ. ಅದಕ್ಕೆ ನಮಗೆ ಇವತ್ತು ಗುಲ್ಬರ್ಗ ಎಲ್ಲ ನಮ್ಮ ಸಮುದಾಯ ಪರಗೆ ಮಾಧ್ಯಮದವರಿಗೆ ಎಲ್ಲರಿಗೂ ಮತ್ತು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇವೆ ನಮ್ಮ ವಿಚಾರ. ಮತ್ತು ಎಲ್ಲರೂ ಇವತ್ತು ಬಂದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತೀವಿ. ಮತ್ತೊಂದು ಶ್ಯಾಮ್ ನಾಟೇಕರ್ ಅವರು ಹೇಳಿದ ಹಾಗೆ ಏನು ಸುಮಾರು 35 ವರ್ಷಗಳ ಹೋರಾಟ ಇತ್ತು. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೂ ಸಚಿವ ಸಂಪುಟದ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ, ಮುನಿಯಪ್ಪ ಸಾಹೇಬರಿಗೆ, RB ತಿಮ್ಮಾಪುರ ಸಾಹೇಬರಿಗೆ ಹಾಗೂ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಎಲ್ಲ ಸಚಿವರುಗಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಒಂದು ವಿಷಯ ಏನಿತ್ತು ಒಳ ಮೀಸಲಾತಿ ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೂ ಹಾಗೂ ಸಮಾಜದಲ್ಲಿರ್ತಕ್ಕಂಥ 10 ಹಲವಾರು ಜನ ಪಾಪ 35 ವರ್ಷಗಳಿಂದ ಹೋರಾಟ ಮಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಹೋರಾಟ ಮಾಡಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಸಮಾಜದ ಚಿಂತಕರಿಗೆ, ಹೋರಾಟಗಾರರಿಗೆ, ಎಷ್ಟೋ ಜನ ಜೈಲಿನಲ್ಲಿದ್ದು, ಎಷ್ಟೋ ಜನ ಪೊಲೀಸ್ ಲಾಠಿ ಏಟು ತಿಂದು ಇದನ್ನ ಇವತ್ತು
ಒಂದು ಮಟ್ಟಕ್ಕೆ ತಂದು ಇವತ್ತು ಈ ಸರ್ಕಾರ ಅಂಗೀಕಾರ ಮಾಡಿ ಈ ಒಳ ಮೀಸಲಾತಿಗೆ ತೆರೆ ಎಳೆದಿದೆ. ಅದಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದರ ಜೊತೆಗೆ ಏನು ಅಂತ ಹೇಳಂತಂದ್ರೆ ಇವತ್ತು ಎಷ್ಟೋ ಜನರ ಭವಿಷ್ಯ ಹಾಳಾಗ್ತಾ ಇತ್ತು. ಎಷ್ಟೋ ಜನ ಜಾತಿ ಜನಾಂಗದ ವಿದ್ಯಾರ್ಥಿಗಳ ಭವಿಷ್ಯವಾದ ಒಂದು ಹಿತದೃಷ್ಟಿಯಿಂದ ಏನು ಗೊಂದಲ ಇತ್ತು. ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯ ಅಂತ್ಯದ ಸಮಯ ಬರ್ತಾ ಇತ್ತು. ಎಷ್ಟೋ ಜನ 40 ವರ್ಷಕ್ಕೆ ಮೀರಿ ಹೋಗ್ತಾ ಇರ್ತಕ್ಕಂಥ ಸನ್ನಿವೇಶ ಸೃಷ್ಟಿಯಾಗಿತ್ತು. ತಾವು ನೋಡಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಪಾಪ ಬೇರೆ ಜಾತಿ ಜನಾಂಗದ ವಿದ್ಯಾರ್ಥಿಗಳು ರಸ್ತೆಗಿಳಿದು ಹೋರಾಟ ಮಾಡ್ತಕ್ಕಂಥದ್ದು. ಅದನ್ನೆಲ್ಲವನ್ನು ಕೂಡ ಗಮನಿಸಿ ಸರ್ಕಾರ ಯಾವುದೇ ಜಾತಿ ಜನಾಂಗದವರಿಗೂ ಕೂಡ ಈ ಒಳ ಮೀಸಲಾತಿಯಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಒಳ ಮೀಸಲಾತಿಯನ್ನ ಫೈನಲ್ ಮಾಡಿ ಅಂಗೀಕಾರ ಮಾಡಿ ಸಚಿವ ಸಂಪುಟದಲ್ಲಿ ಏನು ಸಮ್ಮತಿ ಸೂಚಿಸಿದೆ. ಅದರ ಜೊತೆಗೆ ನಾವು ಸರ್ಕಾರಕ್ಕೆ ಯಾವುದೇ ಏನಾದರೂ ಕೂಡ ಒಂದು ಆದೇಶ ಆಗಂತ ಸಂದರ್ಭದಲ್ಲಿ ಪರ ವಿರೋಧ ಇರತಕ್ಕಂಥದ್ದು ಸರ್ವಸಾಮಾನ್ಯ. ಈಗ ಈಗಲೇ ನಮ್ಮ ಜನ ರೋಸ್ಟರ್ ಪದ್ಧತಿಯಲ್ಲಿ ಸ್ವಲ್ಪ ಅಡೆತಡೆ ಆಗಿದೆ ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ. ಅದು ಸರ್ಕಾರದ ಅಂತಿಮ ಆದೇಶ. ಏನು ಸರ್ಕಾರದ ಜಿಯೋ ಪಾಸ್ ಆಗಿ ಅಂತಿಮ ಕರಪತ್ರ ಬರ್ತಾವ, ಅದನ್ನ ನೋಡಿ ನಾವು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀವಿ. ಏನಾದರೂ ಕೂಡ ರೋಸ್ಟರ್ ಪದ್ಧತಿಯಲ್ಲಿ ಅನ್ಯಾಯ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ತಾವೆಲ್ಲರೂ ಕೂಡ ಸರಿಪಡಿಸಬೇಕು. ತಮ್ಮ ಸರ್ಕಾರದ ಮೇಲೆ ನಮ್ಮ ಸಮಾಜದ ಎಲ್ಲರೂ ಕೂಡ ಗೌರವವನ್ನು ಕೊಡ್ತೀವಿ. ಯಾಕಂತ ಹೇಳಿದ್ರೆ ಈ ಒಳ ಮೀಸಲಾತಿಯನ್ನ ಹುಟ್ಟಾಕಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಏನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಇದ್ದಾಗ ಈ ಒಳ ಮೀಸಲಾತಿಗೆ ಚಾಲನೆ ಕೊಟ್ಟಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇದನ್ನ ಕೊನೆ ಹಂತಕ್ಕೆ ತೆಗೆದುಕೊಂಡು ಇದಕ್ಕ ಒಂದು ಸಾಮಾಜಿಕ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಡ್ತೀವಿ. ಏನಾದರೂ ಕೂಡ ರೋಸ್ಟರ್ ಪದ್ಧತಿಯಲ್ಲಿ ಏನು ನ್ಯೂನತೆಗಳು ಆಗಿದ್ರೆ ಅದನ್ನ ಸರಿಪಡಿಸಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಕೂಡ ಮಾಡ್ತೀವಿ. ಅದಕ್ಕೆ ತಾವು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೂ ಇತರರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೀವಿ.